ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ನೋಡಿಕೊಂಡ್ರೆ ಇವತ್ತು ನಮ್ಮ ಹತ್ರ ಅಪ್ಡೇಟ್ ನೋಡಿಕೊಂಡ್ರೆ ಫಸ್ಟು ಇದು HB ಬ್ಲೂ ಅಂತ ಬಂದಿದೆ. ಇವು ಬರೀ ಮೇಲ್ ಅಷ್ಟೇ ಬಂದಿದೆ. ಎಷ್ಟು ಕಲರ್ಫುಲ್ ಆಗಿದ್ದಾವೆ, ಯಾರಿಗಾರು ಬೇಕಂದರೆ ಹೇಳಿ, ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನಾನು ಟ್ರಾನ್ಸ್ಪೋರ್ಟ್ ಮಾಡಿ ಕೊಡ್ತೀನಿ. ಇವತ್ತಿನ ಟಾಪಿಕ್ ನೋಡಿಕೊಂಡ್ರೆ ಇವತ್ತು ಒಂದು ಈ ಸೈಡ್ ಇರೋ ಟ್ಯಾಂಕ್ನ ಕ್ಲೀನ್ ಮಾಡಿಬಿಟ್ಟು ಇದನ್ನು ಬ್ರೀಡಿಂಗ್ ಸೆಟಪ್ ಮಾಡೋಣ ಅಂತ ನೋಡ್ತೀವಿ. ಇವಾಗ ಅದನ್ನು ಕ್ಲೀನ್ ಮಾಡೋಣ ಬನ್ನಿ. ನೋಡಿ, ಈ ಥರ ವಾಟರ್ ಡ್ರೈನ್ ಮಾಡ್ಕೊಂಬಿಡಿ. ಫಸ್ಟು ಎಷ್ಟು ವಾಟರ್ ಇದೆ ಅಲ್ಲ ಫುಲ್ ಅಂದರೆ ಒಂದು ಲಾಸ್ಟ್ 20% ನಂಗೆ ವಾಟರ್ ಇಡಿ ನೀವು. ಅದರಲ್ಲೇ ಸ್ವಲ್ಪ ಇದನ್ನು ಮಾಡ್ಬೋದು. ಏನಕ್ಕಂದರೆ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಗುಡ್ ಬ್ಯಾಕ್ಟೀರಿಯಾ ಅದು ಬರುತ್ತೆ. ನೋಡಿ, ಈ ಥರ ಫುಲ್ಲಾಗಿ ಡ್ರೈನ್ ಮಾಡ್ಕೊಂಡ್ಬಿಡಿ. 20% ಲಾಸ್ಟ್ 20% ಅಷ್ಟೇ ಇಕ್ಕಿ ನೀವು. ನೋಡಿ, ಈ ಥರ ಕೆಳಗಡೆ ಏನಾದರೂ ಗಲೀಜಿದ್ರೂ ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಡಿ. ಅದೆಷ್ಟಿದೆ ಅಷ್ಟನ್ನು ಕ್ಲೀನ್ ಮಾಡ್ಕೊಂಡ್ಬಿಡಿ ಕೆಳಗಡೆಯಿಂದ ಫುಲ್ಲು. ನೋಡಿ, ನೀವು ಮತ್ತೆ ಇನ್ನೊಂದು ಏನಂದರೆ ನಿಮಗೆ ಒಂದು ಡೌಟ್ ಬರ್ಬೋದು, ಇದೆಲ್ಲ ಫುಲ್ ಮುಚ್ಚಿದ ತಕ್ಷಣ ಅದಕ್ಕೆ ಹೆಂಗೆ ಆಕ್ಸಿಜನ್ ಬರುತ್ತಂತೆ. ಅದಕ್ಕೆ ಆಕ್ಸಿಜನ್ ಕರೆಕ್ಟಾಗಿ ಇರಬೇಕಂತಲೇ ಅದು ಪ್ಲಾಂಟ್ಸ್ಗಳು ಹಾಕಿರೋದು. ಆ ಪ್ಲಾಂಟ್ಸಿಂದ ಅದಕ್ಕೆ ಆಕ್ಸಿಜನ್ ಸಿಗ್ತವೆ, ಅದೇನು ತೊಂದರೆ ಇಲ್ಲ. ಅದಕ್ಕೆ ಎಲ್ಲ ಟ್ಯಾಂಕಲ್ಲೂ ಪ್ಲಾಂಟ್ಸ್ ಹಾಕಿಕ್ಕಿ ನೀವು. ಅಂದರೆ ಇದು ಏನು ಫಾಕ್ಸ್ಟೈಲ್ ಹಾಕಿಕ್ಬೋದು ನೀವು, ಇಲ್ಕಂದರೆ ವಾಟರ್ ಲಿಲ್ಲಿ ಹಾಕಿ, ಇಲ್ಕಂದರೆ ಮನಿ ಪ್ಲ್ಯಾಂಟ್ ಹಾಕಿ, ಅದರಿಂದ ಅದಕ್ಕೆ ಸಿಗುತ್ತೆ, ಅದಕ್ಕೆ ತೊಂದರೆ ಏನಿಲ್ಲ. ನೋಡಿ, ಈ ಥರ ಆ ವಾಟರ್ಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡಿ ಸೈಡಿಗೆ, ಚೆನ್ನಾಗಿ ಕಾಣಿಸುತ್ತದು. ನೋಡಿ, ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ. ನೋಡಿ, ಅದು ಸ್ಕ್ರಬ್ಬರ್ ತೊಗೊಂಡೆ ಕ್ಲೀನ್ ಮಾಡಿ. ಸ್ಕ್ರಬ್ಬರ್ ಮತ್ತು ಬೇರೆದು ಯಾವುದಕ್ಕೂ ಯೂಸ್ ಮಾಡಿ, ಬರೀ ಎಕ್ವೇರಿಯಮ್ಸ್ ಕ್ಲೀನ್ ಮಾಡೋಕ್ಕಷ್ಟೇ ನೀವು ಇಕ್ಕೊಳ್ಳಿ. ಬೇರೆ ಯಾವುದಕ್ಕೂ ಕ್ಲೀನ್ ಮಾಡ್ಕೊಳಕ್ಕೆ ಇಕ್ಕೋಬೇಡಿ ನೀವು. ಈ ಥರ ಮೇಂಟೈನ್ ಮಾಡೋರಿದ್ರೆ ಅಷ್ಟೇ. ನೋಡಿ, ಈ ಥರ ಅಷ್ಟು ವಾಟ್ರನ್ನ ಮಿಕ್ಸ್ಬಿಟ್ಟು ಅದರಲ್ಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಆ ವಾಟ್ರನ್ನ ಡ್ರೈನ್ ಮಾಡ್ಕೊಂಡ್ಬಿಡಿ ಸ್ವಲ್ಪ ಅನ್ನೋದು. ಆಮೇಲೆ ಇದು ಆಲ್ಮಂಡ್ ಲೀಫ್ ವಾಟರ್ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ಳಿ ನೀವು. ಆಲ್ಮಂಡ್ ಲೀಫ್ ವಾಟರ್ ಹಾಕ್ಕೊಳ್ಳಿ. ಆ ಆಲ್ಮಂಡ್ ಲೀಫ್ ವಾಟರ್ ಹಾಕಿದ ತಕ್ಷಣವೇ ಒಂದು ಲೀಫ್ ಅನ್ನೋದು ಹಾಕ್ಕೊಳ್ಳಿ. ಅದು ಬ್ಯಾಡ್ ಬ್ಯಾಕ್ಟೀರಿಯಲೆಲ್ಲ ತೆಗೆದುಬಿಡುತ್ತೆ ನಿಮಗೆ. ಆಲ್ಮಂಡ್ ಲೀಫ್ ಇಲ್ಲ ಅಂತಲೇ ನಾನು ಹಾಕಿಲ್ಲ, ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಅದನ್ನು. ಏನಕ್ಕಂದರೆ ಬ್ರೀಡಿಂಗ್ ಟ್ಯಾಂಕ್ ಎಲ್ಲ ಮಾಡ್ತಿರೋದು, ಆಲ್ಮಂಡ್ ಲೀಫ್ ತುಂಬಾ ಇಂಪಾರ್ಟೆಂಟು ಬ್ರೀಡಿಂಗ್ ಟ್ಯಾಂಕ್ಗಳಿಗೆ. ಸೊ ನೀವು ಕಂಪಲ್ಸರಿ ಹಾಕ್ಕೊಳ್ಳಿ. ನೋಡಿ, ಇವಾಗ ನೋಡಿ, ಫಸ್ಟು ವಾಟರ್ ಕಲರ್ ನೋಡಿ, ಇವಾಗ ವಾಟರ್ ಕಲರ್ ನೋಡಿ ಹೆಂಗಿದೆ ಅಂತ. ಈ ಥರ ನೀಟಾಗಿ ಮಾಡ್ಕೊಳ್ಳಿ ನೀವು. ಥ್ಯಾಂಕ್ ಯು.